ಬಿ ಜಯರಾಮು ಅಧ್ಯಕ್ಷರು ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ನಗರದ ಕಲಾಮಂದಿರದಲ್ಲಿ ಶನಿವಾರ ವಜ್ರೇಶ್ವರಿಯ ಮುತ್ತು ಕನ್ನಡಿಗರ ಸ್ವತ್ತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗೀತೆಗಳನ್ನು ಗಾಯಕರು ಪ್ರಸ್ತುತಪಡಿಸಿ ಸಭಿಕರ ಗಮನ ಸೆಳೆದರು. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮದಿನದ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ 8ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ದೊಡ್ಡವರ ಧ್ವನಿ ಮುಖ್ಯ ಶೀರ್ಷಿಕೆಯಡಿ ಕಾರ್ಯಕ್ರಮ ನಡೆದಿದ್ದು, ಪಾರ್ವತಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ನಿರ್ಮಿಸಿರುವ ಚಿತ್ರಗಳ ಗೀತೆಗಳನ್ನು ಪ್ರಸ್ತುತಪಡಿಸಿದ್ದು ವಿಶೇಷವಾಯಿತು. ಸುರೇಂದ್ರನ್, ಶ್ರುತಿ, ರಾಮದಾಸ್, ಚಂದ್ರಶೇಖರ್, ತೇಜಸ್ವಿನಿ, ಸುರೇಶ್ ಗಮನ ಸೆಳೆದ ಡಾಕ್ಟರ್ ರಾಜ್ ಚಿತ್ರಗೀತೆಗಳ ಗಾಯನವನ್ನು ಹಾಡಿದರು. ಆಕಾಶವಾಣಿಯ ಮಂಜುನಾಥ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕೆ. ರಘುರಾಮ್ ವಾಜಪೇಯಿ, ಬ್ರಾಹ್ಮಣ ಮಹಾಸಭಾ ನಿರ್ದೇಶಕ ಡಿ.ಟಿ. ಪ್ರಕಾಶ್, ಹಿರಿಯ ಪತ್ರಕರ್ತ ಅಂಸಿ ಪ್ರಸನ್ನಕುಮಾರ್, ರಮ್ಮನಹಳ್ಳಿ ಪಂಚಾಯಿತಿ ಕಂದಾಯ ನಿರೀಕ್ಷಕ ಮಂಜುನಾಥ್, ಬೆಂಗಳೂರು ಡಾಕ್ಟರ್ ರಾಜ್ಕುಮಾರ್ ಸಂಘದ ಮಹದೇವಣ್ಣ, ಕುಮಾರ್ ಕಲಾ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಡಾಕ್ಟರ್ ವೈ. ಡಿ. ರಾಜಣ್ಣ ಅಧ್ಯಕ್ಷರು, ಮೈಸೂರು ಜಯರಾಮ್, ಗುಂಡ್ಲುಪೇಟೆ ಸೆಸ್ಕಾ ಎಂಜಿನಿಯರ್ ಮಯೂರ ಅವರು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ, ಖ್ಯಾತ ಕ್ರೀಡಾಪಟು, ಅಂಚೆ ಇಲಾಖೆಯ ಪೋಸ್ಟ್ ವುಮೆನ್ ಎಂ. ವೀಣಾ ಅವರನ್ನು ಸನ್ಮಾನಿಸಲಾಯಿತು. ಯಾರೂ ಮಾಡದಂಥ ಸಾಧನೆಯನ್ನು ಅವರು ಮಾಡಿದರು. ಹಾಗಾಗಿ ಅವರ ಬಗ್ಗೆ ಈ ಒಂದು ಕಾಳಜಿ ಹೊಂದಿರುವ ಜಯರಾಮ್ರವರಿಗೂ ಮತ್ತು ಎಲ್ಲಿ ರಾಮಾಯಣ ಪಟ್ಟಣ ಆಗುತ್ತೋ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರಂತೆ, ಎಲ್ಲೋ ಸೂಕ್ಷ್ಮ ರೂಪದಲ್ಲಿ. ಹಾಗೆ ಇವತ್ತು ನನಗೆ ಭಾಸವಾಗ್ತಿದೆ, ಅಣ್ಣವರು ಇಲ್ಲೇ ಕೇಳ್ತಾ ಇದ್ದಾರೆ ಏನೋ ಅಂತ ಹೇಳಿ ಆ ಮಹಾನ್ ಚೇತನಕ್ಕೆ ಪ್ರಣಾಮಗಳು ಅರ್ಪಿಸಿದೆ. ಹಾಗೆ ಅವರ ಧರ್ಮಪತ್ನಿ ಪಾರ್ವತಮ್ಮನವರು ಇವತ್ತು ಕನ್ನಡ ಚಿತ್ರೋದ್ಯಮ ಉಳಿಬೇಕಾದ್ರೆ ಈ ದಂಪತಿಗಳು ಕಾರಣ ಅನ್ನೋ ಸತ್ಯವಾದ ಮಾತನ್ನು ನಮ್ಮ ಅಜ್ಜಣ್ಣವರು ಹೇಳಿದ್ರು. ನಿಜ, ಎಲ್ಲ ಮಡ್ರಾಸಲ್ಲಿ ತಮಿಳುನಾಡಲ್ಲಿದ್ದಂಥ ಚಿತ್ರೋದ್ಯಮವನ್ನು ಈ ದಂಪತಿಗಳು ಹಾಗೂ ನಮ್ಮ ಪಾರ್ವತಮ್ಮನವರ ಸಹೋದರಗಳು ಕರ್ನಾಟಕಕ್ಕೆ ತಂದಂತಹ ಮಹಾನ್ ಸಾಹಸಿಗಳು, ಸಾಧಕರು. ಸಮಾರಂಭಕ್ಕೆ ನಮ್ಮ ಜಯರಾಮ್ರವರು ಅವರು ಬರೀ ಅಭಿಮಾನಿ ಅಲ್ಲ, ಅವರು ಅಣ್ಣವ್ರ ಅಭಿಮಾನಿ ಮಾತ್ರ ಅಲ್ಲ, ಭಕ್ತರು, ಶಿಷ್ಯರು ಕೂಡ. ಅಷ್ಟರ ಮಟ್ಟಿಗೆ ಅಣ್ಣವ್ರನ್ನ ಅವರು ಒಂದು ರೀತಿ ರಕ್ತದ ಪ್ರತಿ ಕಣಗಳಲ್ಲಿ ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಭಕ್ತ ಅಂತಲೇ ನಾನಾದರೂ ಭಾವಿಸ್ತೀನಿ. ಅವ್ರಿಗೆ ಸಾದರ ಗೌರವಗಳನ್ನ ಅರ್ಪಿಸಿದೆ. ಹಾಗೆ ಈಗ ಬಹಳ ಚೆನ್ನಾಗಿ ಬಹುಶಃ ಇಲ್ಲೆಲ್ಲ ಇದ್ದಾರೆ, ಎಲ್ಲ ಇವರುಗಳ ನೇತೃತ್ವದಲ್ಲಿ ತಾವೆಲ್ಲ ಸಾಕ್ಷಿಭೂತರಾಗಿದ್ದೀರಿ. ತುಂಬ ಚೆನ್ನಾಗಿ ಇಡೀ ದೇಶಾದ್ಯಂತ ಅಣ್ಣವರ ಶತಮಾನೋತ್ಸವ ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮೈಸೂರು ಪ್ರತಿನಿಧಿಗಳು ಶ್ರೀ ಡಿ.ಟಿ. ಪ್ರಕಾಶ್ ಅವರು, ಈ ದಿನ ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಜಯರಾಮ್ರವರು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದು ಅವರು ಪ್ರತಿ ವರ್ಷವೂ ಮಾಡ್ತಾರೆ. ಈ ಸರ್ತಿ ರಾಜ್ಕುಮಾರ್ ಅವರ 97ನೇ ಜಯಂತ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅವರು ಹೇಗೆ ರಾಜ್ಕುಮಾರ್ ಅವರ ಒಂದು ಅಪ್ಪಟ ಅಭಿಮಾನಿಯೋ ಅದೇ ರೀತಿ ನಾನು ರಾಜ್ಕುಮಾರ್ ಅವರ ಅಭಿಮಾನಿ. ಏಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಇರ್ಬೋದು, ಅಥವಾ ಕನ್ನಡದ ಬೆಳವಣಿಗೆಗೆ ಇರ್ಬೋದು, ಅಥವಾ ಕನ್ನಡಿಗರ ಹೋರಾಟದ ಒಗ್ಗಟ್ಟಿಗೆ ಹೋರಾಡಿದಂಥವ್ರು, ಅಪ್ರತಿಮ ಬಲ ತುಂಬಿದಂಥವ್ರು ರಾಜ್ಕುಮಾರ್ ಅವರು. ಹೀಗಾಗಿ ಎಲ್ಲ ಕನ್ನಡಿಗರು ರಾಜ್ಕುಮಾರ್ ಅವರ ಅಭಿಮಾನಿಗಳೇ. ಇದೇ ರೀತಿ ಈ ಕಲಾ ಸೇವೆಯನ್ನು ಮುಂದುವರಿಸಿ ಕಲಾ ಪೋಷಣೆ ಮಾಡಿಕೊಂಡು ಯಾರು ಕಲಾವಿದರು ಅಶಕ್ತರಿದ್ದಾರೋ ಅವ್ರಿಗೆಲ್ಲ ಧೈರ್ಯ ತುಂಬಿ ಅವ್ರಿಗೆ ಒಂದು ಜೀವನ ಮಾರ್ಗೋಪಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಜಯರಾಮ್ ಅವರು ಕೇಳ್ಕೊತೀನಿ. ಈ ರೀತಿ ಕಲಾ ಸೇವೆಗೆ, ಕಲಾ ಪೋಷಣೆಗೆ
ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ, ನಾವು ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ನಾಡಿನ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಮೈಸೂರು ಜೈರಾಮ್ ಮಾಡುವ ನಮಸ್ಕಾರಗಳು. ಈ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ಜಯಂತಿ ಹಾಗೂ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ಧೀಮಂತ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ 8ನೇ ವರ್ಷದ ಪುಣ್ಯಸ್ಮರಣೆಯ ದಿನ ಇವತ್ತು. ಹಾಗಾಗಿ ಆ ಇಬ್ಬರು ಮಹನೀಯರ ಸ್ಮರಣೆ ಹಾಗೂ ಸವಿ ನೆನಪಿನಲ್ಲಿ ಈ ದಿನ ಮೇ 31 ಕರ್ನಾಟಕ ಕಲಾಮಂದಿರದಲ್ಲಿ ದೊಡ್ಡವರ ಧ್ವನಿ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದಲ್ಲಿ ಮೂಡಿಬಂದಂತಹ ಅಣ್ಣವರ ಅಭಿನಯದಲ್ಲಿ, ಅಣ್ಣವರ ಗಾಯನದಲ್ಲಿ ಮೂಡಿಬಂದಂತಹ ಚಿತ್ರಗಳ ಗೀತೆಗಳು ಈ ದಿನ ಪ್ರಸ್ತುತಪಡಿಸ್ತಿದ್ದೇವೆ. ಹಾಗಾಗಿ ಇದು 19ನೇ ವರ್ಷದ ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರೋದಂತು. ಹಾಗಾಗಿ ಕನ್ನಡ ಕಲಾಭಿಮಾನಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ಹೆಚ್ಚಿನ ಹಿರಿಯರು, ಅದರಲ್ಲೂ ಹೆಚ್ಚು ಹಿರಿಯರು ಫ್ಯಾಮಿಲಿ ಮೆಂಬರ್ಸ್ಗಳು, ಕುಟುಂಬಸ್ಥರು, ತಂದೆ ತಾಯಿ, ಅಜ್ಜ ಅಜ್ಜಿ, ಮಕ್ಕಳು ಮೊಮ್ಮಕ್ಕಳು ಈ ರೀತಿ ಬರ್ತಾ ಇರೋದು ಕಾರ್ಯಕ್ರಮಕ್ಕೆ ಭಾಳ ಸಂತೋಷ ತರ್ತಾಯಿದೆ. ಈ ಕಾರ್ಯಕ್ರಮ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನನ್ನ ಉಸಿರಿರೋವರೆಗೂ, ಶಕ್ತಿ ಇರೋವರೆಗೂ ಅಣ್ಣವ್ರ ಕಾರ್ಯಕ್ರಮ ಮೈಸೂರಲ್ಲಿ ನಿರಂತರವಾಗಿ ಮಾಡ್ಕೊಬರ್ತಾಯಿದ್ದೀನಿ. ಅದಕ್ಕೆಲ್ಲ ಅಣ್ಣವರೇ ಕಾರಣ. ನನಗೆ ಅವರೇ ಮಾರ್ಗದರ್ಶನ ಆಗಿರೋದ್ರಿಂದ ನನಗೆ ಈ ಕಾರ್ಯಕ್ರಮಗಳು ಮಾಡೋದು ಬಿಟ್ಟರೆ ನನಗೆ ಬೇರೆ ಇನ್ಯಾವುದೇ ಒಂದು ಅಭ್ಯಾಸಗಳು ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳ ಪ್ರೋತ್ಸಾಹ ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ಕಾರ್ಯಕ್ರಮನ ನಿರಂತರವಾಗಿ ಮಾಡ್ಕೊಬರ್ತಾಯಿದ್ದೀನಿ.